ಕಾಳಿದಾಸ ಮಗ ಬಾರ್ಲೆ ಜಲ್ದಿ. ನೀನ್ ಒಬ್ಬ ಹೊಂಟ್ರ ಆತೇನ, ಅಕ್ಕನು ಕರ್ಕೊಂಡು ಬರ್ಬೇಕಾ? ಯಾಕ ಮಗಳು ಬರ್ತಾವ ಬರ್ಲಿಲ್ಲೇನು? ಏ ಬಾಬೆ ಜಲ್ದಿ ಬಾ. ನಡ್ರಿಪ್ಪ ಮತ್ತ್ಯಾಕ್ ನಿಂತ್ರಿ? ನೀ ಬರ್ತಾನಂತ ಹೇಳಿ ನಿಂತಾನವ. ಹಲೋ ಅಪ್ಪ, ಅಕ್ಕ ಹೆಂಗೋ ಗಂಡ ನೋಡಕ್ ಹೊಂಟಿ ಗಂಡ ಮನಿಗೆ. ಆ 3 ಮಂದ್ಯಾಗ ಯಾರಿಗ್ ಕೊಡ್ಬೇಕಂತ ಮಾಡಿ? ಏ ಮಗ ಕಾಳಿದಾಸ ಮತ್ಯಾರಿಗಿಲ್ಲ ಆ ಹಿರಿಯ ಮಗ ಶಿವರುದ್ರಗ. ಹುಡುಗನ ಅವನವನ ಮೊಳಕಾಲಕ್ಕ 30 ವರ್ಷ ಆಗ್ಯದವ. 30 ವರ್ಷದ ಮುದುಕಕ್ಕೆ ಕೊಡ್ತಾನಂತೀವಲ್ಲ ಅಪ್ಪ. ಅಲ್ಲ ನಿನ್ನ ಏ ಕಾಳ್ಯ ಅಲ್ಲೋ 30 ವರ್ಷ ಆದ್ರ ಮುದುಕರಾತರ ಇಲ್ಲಿ. ಆಗಿನ ಅವ್ರ ಹಿರಿಯರು 30 ವರ್ಷ ಆದ ನಂತರ ತಮ್ಮ ಮಕ್ಕಳನ್ನ ಮದುವೆ ಮಾಡ್ತಿದ್ರಂತ. ಈಗಿನ ಅವ್ರ ನೀವೇನ್ಲೆ 20 ವರ್ಷಕ್ಕ ಮದುವೆ ಆಗಿ 25 ವರ್ಷಕ್ಕ ಮಕ್ಕಳ ಹಡ್ದ 30 ವರ್ಷಕ್ಕಂದ್ರ ನಿಮ್ಮ ಮುಖ ಪಾಕಿಸ್ತಾನದ ನಕಾಶ್ ಮಾಡಿಕೊಟ್ಟಿರೋ ಮಕ್ಕಳ್ರೆ. ಹೋಗ್ಲಿ ಬಿಡುತ್ತಮ್ಮ. ಅಪ್ಪ ಯಾರನ್ನ ಮದುವೆ ಆಗೋ ಅಂತಾರೆ ಅವರನ್ನೇ ಮದುವೆ ಆಗಿದ್ರಾಯ್ತು. ಯಾಕೆಂದ್ರಿ ಹಿರಿಯರ ಮಾತನ್ನು ಯಾವತ್ತು ಮೀರ್ಬಾರ್ದಲ್ವೇ? ಅಲ್ಲಕ್ಕ, ಹಿರಿಯರ ಮಾತು ಯಾವಾಗೂ ಮೀರ್ಬಾರ್ದಂತೆ. ಹಂಗಾದ್ರ ನಮ್ಮ ತಾಯಿ ತಮ್ಮನ ನಿನ್ನಗ ಕೊಡೋ ಸಂಬಂಧ ಮನ್ಯಾಗ ತಂದು ಇಟ್ಕೊಂಡಾರ. ಮತ್ತ ಅವಂಗ ಯಾಕೆ ಒಯ್ಲಿ ಅಂತಿ? ಅವನ ಗುಣ ನನಗೆ ಹಿಡಿಸಲಿಲ್ಲ ತಮ್ಮ. ಯಾಕೆಂದ್ರಿ ದಿನ ಬೆಳಗಾದ್ರೆ ಸಾಕು ಅವನು ಕುಡಿಯೋದು, ಆಮೇಲೆ ಇಸ್ಪೇಟ್ ಆಡೋದು, ತುಂಬಾ ದುಶ್ಚಟ ಅವನ ಹತ್ತಿರ ಇದೆ. ಅಂದಮೇಲೆ ಅವನನ್ನು ಮದುವೆಯಾಗಿ ನಾನು ಯಾವ ಸುಖ ಕಾಣ್ಲಿ ನೀನೇ ಹೇಳು. ಅದಕ್ಕ ಹೇಳಿದ್ವ ಮಗಳ ನಿನಗ ಅವನ ಗುಣ ಬಹಳ ಸುಮಾರು ಐತವ. ಅವ ಮೊದಲ ಚಟಗಣ್ಣನ ಮಗ ಅದಾನ. ಕರ್ನಾಟಕ ಒಳಗ ಬದ್ಮಾಸ್ರೊಳಗ ಬದ್ಮಾಸ್ ಅಂತ ಅವ ಅಂತ ನಾನು ನಿನಗೆ ಹೇಳಿಲ್ಲ ಅವಾಗ. ಆ ಕಾರಣಕ್ಕಾಗಿ ಅಲ್ವೇನಪ್ಪ ನೀನು ಯಾರನ್ನು ಮದುವೆ ಆಗು ಅಂದ್ರೂ ಕೂಡ ಖಂಡಿತವಾಗ್ಲೂ ನಾನು ಆಗ್ತೀನಿ. ಯಾಕೆಂದ್ರೆ ಈಗ ನೋಡಲು ಹೊರಟಿರುವ ವರ ಅವನು ಕಲಿಯದವನು ಆಗದೆ ಇದ್ರು ಕೂಡ ನಿನ್ನ ಮಾತಿಗೆ ಒಪ್ಕೊಂಡು ಅವರನ್ನೇ ಮದುವೆ ಆಗ್ತೀನಿ. ಇದಕ್ಕಂತಾರ ಮಕ್ಕಳ ಅಂತ. ಎಷ್ಟು ಸಾಲಿ ಕಲ್ತ್ರು ನನ್ನ ಮಗಳ ತಂದೆ ಮಾತಿಗೆ ಎಷ್ಟು ಕಿಮ್ಮತ್ತು ಕೊಡ್ತಾಳ ನೋಡ್ಲಿ ಕಾಳ್ಯ. ಹಂಗಾದ್ರ ನಾನಿನ ಮಗ ಅಲ್ಲೇನಪ್ಪ ಮತ್ತ? ತಮ್ಮ ಟೈಮ್ ಕೊಡಪ್ಪ, ವಿಚಾರ ಮಾಡಿ ಹೇಳ್ತೀನಿ ನಿನ್ಗ. ಹಂಗಂದ್ರೆ ಹೆಂಗಪ್ಪ ಮತ್ತ? ತಮ್ಮ ನಾವಿಬ್ರು ಅವರ ಮಕ್ಕಳಲ್ವೇ? ಅಲ್ಲ ಮತ್ ಇವ್ ಏನ್ ಗ್ಯಾಪ್ ಆಗಿ ಇಟ್ಟಿಟ್ಟ ಹೊಡ್ಯಾಕತ್ತಾನಲ್ಲ. ಅಪ್ಪ ಸೋ ಮಾಡ್ಲಿ ನೀನು ನನ್ನ ಕುಲ್ದೀಪ್ ಮಗನ್ಲಿ ಅಪ್ಪ. ಒಂದ್ ಮಗನ ಬಾಯಿ ನಾ ಎಷ್ಟು ಚಂದ ಕುಲದೀಪ್ ಮಗನ್ಲೇ ಅಂತ ಹೇಳಕತ್ತೀನಿ. ಈ ಮಗ ಹಳೆ ವಿಲನ್ ಕಾಂಗನಾಗ್ತಾನ. ಯಪ್ಪ ಇನ್ನಾರ ಇಂಥ ಓಲ್ಡ್ ಮಾತ ಬಂದ್ ಮಾಡ. ಏನ ಇದು ಯಾವ ವಿಶ್ವ ಅನ್ನೋದು ಗುರ್ತೈತೇನ? ಹಲೋ ಮಾಮ, ಯಪ್ಪ ಇದು 226ನೇ ವರ್ಷ. ಪ್ರಪಂಚ ಬಹಳ ಮುಂದೆ ಹೋಗೈತಿ. ಯಾಕಂದ್ರ ನಿಮ್ಮ ಹೇಳಕ ಮನ್ಯಾಗ ತಿಂದು ಹೊರಗಿಟ್ಟು ಬರ್ತೀರಿ. ಈಗ ಹಂಗಿಲ್ಲ, ಹೊರಗೆ ತಿನ್ನೋದ ಮನ್ಯಾಗ ಬಂದು ಇಡೋದ. ಬಹಳ ಚೇಂಜ್ ಆಗೈತಪ್ಪ, ಇನ್ನಾರ ತಿಳಿ. ಲೇ ಮಗನ ಕಾಳ್ಯ, ತಿಳಿ ನನ್ನ ಮಗನ. ಮೊದಲ ನೀ ಏನು ತಿಳ್ಕೊಂಡ್ ಅನ್ನೋದು ತಿಳಿದು ಮಾತಾಡ್ಲಿ. ತಿಳುವಳಿಕೆ ಇಲ್ಲದ ನನ್ನ ಮಗನ. ನಾ ತಿಳ್ಕೊಂಡ ಮಾತಾಡಕತ್ತೇನಪ್ಪ. ನೀ ಎಷ್ಟು ತಿಳ್ದಾವ ಇಂತ ನಮ್ಮ ಕಲ್ತನ ಅಕ್ಕನ ಆ ಹುಮ್ಮಗ ಯಾಕೆ ಕೊಡ್ತಾನಂತಿ? ಕೊಟ್ರೆ ಏನಾಯ್ತು ಬಿಡುತ್ತಮ್ಮ. ಕಲಿತ ಕಳ್ಳರಿಗಿಂತ ಕಲಿಯದವರ ಹತ್ತಿರನೇ ಒಳ್ಳೆ ಗುಣ ಇರೋದು. ನೀನು ಹೇಳೋದು ಕರೆಕ್ಟ್ ಐತಕ್ಕ. ಯಾಕಂದ್ರೆ ಈಗ ಏನ ಲಪಡ ನಡೆದು ಕಲ್ತವ್ರದಿಂದ ನಡೆದವ್. ಯಾವ ರೈತನ ಮಕ್ಕಳನ್ನ ತಕ ಆಗಿಲ್ಲ. ಆಯ್ತು, ಅಷ್ಟು ಮೀರಿ ಇವ ಮದುವೆ ಮಾಡಿ ಕೊಡವ, ನೀ ಮಾಡ್ಕೋಕೆ ಏನು ನಿನ್ನ ಇಷ್ಟ. ಇದು ನಿಮ್ಮ ಎಲ್ಲಮ್ಮ ಜಾತ್ರೆಯಾಗ ಈ ಮುಲ್ಲನ್ ಏನ್ ಕೆಲಸ ಹೊಡೀರಿ ನಿಮ್ ಕೆಲಸ. ಉದಗ ಈ ಉದು 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 ಇದಕ್ಕಂತಾರಲೇ ಮಗನ ಕಲ್ತ ಮಕ್ಕಳು ಅಂತ. ನಾನು ನಿನಗ ಕಲ್ತವ ಅನ್ಲಿರ್ಲಿ ಮಗನ. ಅನ್ನಬೇಕಪ್ಪ ಮತ್ತ. ಯಾಕಂದ್ರ ಅವನವನು ರಾತ್ರಿ ಎಲ್ಲ ಅಭ್ಯಾಸ ಮಾಡಿ ಹಗಲಿ ಸಾಲ್ಯಾಗ ನಿದ್ದೆ ಮಾಡಿ ಡಿಗ್ರಿ ಪಡ್ತಾನ. ಓಪ ಕೊಡ್ಪೋಷಿ ನನ್ನ ಮಗನ, ಬಿಕನಾಶಿ ನನ್ನ ಮಗನ, ಬೇವರಸಿ ನನ್ನ ಮಗನ, ಅಂಡರ್ ಬೇವರ್ಸಿ ನನ್ನ ಮಗನ, ಬುದ್ಧಿಗಾಡಿ ನನ್ನ ಮಗನ. ಏಳು ಕಲ್ತಿ ಅಂತ ಅನ್ಬೇಕಲೇ ಬುದ್ಧಿಗಾಡಿ ನನ್ನ ಮಗನ. ಅಪ್ಪ ಅವನು ವಯಸ್ಸಿಗೆ ಬಂದಿದ್ದಾನೆ ಅಂದ್ಮೇಲೆ ಅವನನ್ನು ಈ ರೀತಿ ಬೈಬಾರ್ದಪ್ಪ. ಒನ್ಸ್ ಮೋರ್ ಅಕ್ಕ. ಮಗನ ಬಾಯಿ
ಮತ್ ಮ್ಯಾಗ ಒನ್ಸ್ ಮೋರ್ ಅಂತ ಮಗನ. ಲೇ ಕಾಯ ಮಗನ, ನಾ ಇನ್ನೂ ಬಹಳ ಬೈತಿದ್ದೆ, ಆದ್ರ ನನ್ನ ಬಂಗಾರ ಅಂತ ಮಗಳು ಅಪ್ಪ ಹಾಗೆಲ್ಲ ವಯಸ್ಸಿಗೆ ಬಂದಿದ್ದಾನೆ ಬೇಬಾರ್ದು ಅನ್ನೋದಕ್ಕೆ ಏನೋ ದೊಡ್ಡ ಮನಸ್ಸು ಮಾಡಿ ಸಮ್ಮುಖ ಬಿಟ್ಟೇನ. ಇಲ್ಲ ಆದ್ರ ನಾ ಬಿಡುಪ ಕೇಳಲೇ ಮಗನ. ಅಲ್ಲ ಆಕಿ ವಯಸ್ಸಿಗೆ ಬೈಂದಾಳ ಬಂಗಾರ ಅಂತ ಮಗಳ ಮಾತು ಕೇಳಿ ನಂಗೆ ಬೇಯೋದು ಬಿಟ್ಟಿದೆ. ಮತ್ತ ಪಡಕ ನನ್ನ ಮಗನ ಅಲ್ಲ ಯಕ್ಷಂಬ ಊರಾಗ ನಾಡ ಲೋಪರ್ ನನ್ನ ಮಗ ಅಂತೇಳಿ ಕೇಳೋ ಸಿಕ್ಕಿತ್ ನನಗೆ. ಮತ್ತು ಬೇಯ್ತಲ್ಲೋಪ್ಪ ನನಗೆ. ಕಾಳಿ, ಅಪ್ಪನಿಗೆ ಹಾಗೆಲ್ಲ ಮಾತಾಡಬಾರ್ದು. ಯಾಕೆಂದ್ರೆ ಎಷ್ಟೇ ಆದ್ರೂ ಅವ್ರು ಹಿರಿಯರಲ್ವೇ. ಹಿರಿಯ ಇವ ಮೋತಿ ನೋಡ್ಬೇ ಹೆಂಗಾಗೈತಿ ಒಂದ ಸೇಂದು ಉನೋನ್ ಶೀಪ್ ಹೋಗೋದ ಮಾಯೇನು ಗೊತ್ತಾಗೈತಿ. ಅಷ್ಟ ಯಾಕ ಈ ನಮ್ಮ ಧರ್ಮೇ ಸೇಂದ ಬಿಡಿವ ಇದ್ದಂಗೈತಿ ನೀನು ಮೋತಿ. ಲೇ ಮಗನ ಕಾಳ್ಯ, ಮೊದಲು ನನ್ನ ಮಗನ ಪೂರ್ಣ ಚಂದ್ರಾಮ ಹಂಗ ನನ್ನ ಮುಖ ಇತ್ತು ಮಗನ. ನೀ ಹುಟ್ಟಿಂದ ಹಂಗಾಗೈತ್ ನಾ ಮುಖ. ಹಂಗ್ಯಾಕಾತು ಅಪ್ಪ ಅದು? ಅದಕ್ಕೆ ಏನಾಗಿತ್ತು ಮಗನ, ವಯಸ್ಸಾದಿಂದ ಹಂಗಾಗೋದು. ವಯಸ್ಸಾದಿಂದ ಹಂಡ ಬಂಡ್ ಹೋಗೋದು ಹಂಗ ಸ್ವಾಭಾವಿಕ. ಅದ ಹಂಡ ಬಂಡ ಯಾಕಾಯ್ತು ಅಪ್ಪ ಅದ? ಬಿಡಿ ಅಂತೀನಿ. ಅಲ್ಲೋ ಮಗನ, ಅದು ಯಾವ್ದಾರ ಬಿಡಿ ಆಗಲಿ ತಾತ್ಪುರದ ಕೆಲಸ ನಡೆಸಿದ್ದಿಲ್ಲೋ. ಲೇ ಮಗನ ಕಾಳ್ಯ, ಯಾಕ ಬಾಳ ತಂದಿಗಿ ಎದುರು ಮಾತಾಡ್ತೀಯ ಲೇ ಮಗನ. ಅವೇಕಿ ನನ್ನ ಮಗನ. ಎಸ್, ನೀ ಅವೇಕಿ ಪ್ಲಸ್ ನಾನೇನ ಮಗ ಅವೇಕಿ ನೀ ಹೇಳೋದು ಬರೋ. ಮುಚ್ಚ ಬಾಯ ಮಗನ, ನನ್ನ ಅವೇಕಿ ಮಾಡ್ತೀವಿ ಮಗನ. ಹೋಗ್ಲಿ ಬಿಡಪ್ಪ, ಯಾಕೆ ರೀತಿ ಮಾತಿಗೆ ಮಾತು ಬೆಳೆಸಿಕೊಂತ ಈ ನಿಂತಿದ್ದೀರಾ? ನೋಡಪ್ಪ, ನೀನು ನನ್ನನ್ನು ಮದುವೆ ಮಾಡಿಕೊಡ್ಬೇಕು. ನಿನ್ನ ತಲೆಯ ಮೇಲಿನ ಭಾರವನ್ನ ಕಡಿಮೆ ಮಾಡ್ಕೊಂಡ್ ಬಿಡು. ಅಲ್ಲಪ್ಪ, ನಾನು ಎಷ್ಟು ದಿವಸ ಅಂತ ಇದೇ ರೀತಿ ತವರು ಮನೆಯಲ್ಲಿ ಇರ್ಲಿ? ನಾನೇನು ಸಣ್ಣವಳೇ? ಎಲ್ಲಿ ಬಂತವಾ ಮಗಳ, ಈ ಬರೋ ಹೋಳಿ ಹುಣ್ಣಿಮೆಗೆ ನಿನಗ 12 ವರ್ಷ ಆತವ. ಅಲ್ಲ ಗಡ್ಡೆಗೆ ಆಗಿ 12 ವರ್ಷ ಆತವ. ನೋಡು ಮಗಳ ಬರ್ತಾವ ಬಾಯಿ. ನಮ್ಮ ಊರು ಕಲ್ಲೂರು ಮಲ್ಲಪ್ಪ ಅದನ್ನೆಲ್ಲ ನಾವು ನೋಡಾಕ್ ಹೊಂಟದ ಮನಿಗೆ ಅವನು ಹಿರಿಯ ಮಗಳನ್ನ ಅವನು ಕೊಡ್ಬೇಕಂತ ಅಂತಾನಂತ. ಅವನು ತಯಾರಾಗ್ಯಾನತ್ವ. ಆದ್ರೆ ನಡಕಿನ ಹುಡುಕ್ ಕೊಡ್ತಾನೋ ಕಡಿ ಹುಡುಕ್ ಕೊಡ್ತಾನ ಗೊತ್ತಿಲ್ವ. ವಾಟ್? ಕಲ್ಲೂರು ಮಲ್ಲಪ್ಪನ ಮಗಳನ್ನ ಮದುವೆ ಮಾಡಕತ್ತನು? ಸಾಧ್ಯ ಇಲ್ಲದ ಅಪ್ಪ. ಆ ಹುಡುಗಿ ನಾನು ಕೇಳಲ್ದ ಒಂದು ಹೆಜ್ಜೆನೂ ಮುಂದಿಡಂಗಿಲ್ಲ. ಅದಂಗ ಸಾಧ್ಯ ಐತೆ? ಅಲ್ಲ ಮಗನ, ಅಲ್ಲೋ ಏನ ನೀನ ಹುಡುಗಿ ಗಂಡು ನೋಡಕತ್ತಿದೇನು ಮತ್ತ? ಇಲ್ಲಪ್ಪ, ಆಕಿ ನನ್ನ ಗರ್ಲ್ ಫ್ರೆಂಡ್. ಹಂಗಂದ್ರೆ ಏನ್ಲೆ? ಅವಳು ಇವನ ಸ್ನೇಹಿತೆ ಅಂತ ಹೇಳ್ತಾ ಇದ್ದಾನಪ್ಪ. ಅಕ್ಕಿ ಕೂಟ ಯಾವಾಗ ಯಾವತನ ಮಾಡ್ಕೊಂಡ್ರೆ ಅಪ್ಪ, ಆಕಿ ಜೋಡುವಿನ ಪಾರ್ಕ್, ಪಿಕ್ಚರ ಮತ್ತ ಏನೇನೋ ಒಟ್ಟು ಎಲ್ಲಾ ಮಾಡಿ ಮುಗಿಸಿದ ಅನ್ಬಾರ್ದ? ನೋ ಫಾದರ್, ಆಕಿ ನನಗ ಪ್ರಾಮಿಸ್ ಮಾಡ್ಯಾಳ. ಏನಂತ? ಇವಳು ಅವನಿಗೆ ಮಾತು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನಪ್ಪ. ಅಕ್ಕಿ ಕೂಡ ನೀ ಯಾವಾಗ ಗೆಳತನ ಕಡಿದಿಲಿ ವಚನ ಯಾವಾಗ ನೀ ಯಾವಾಗ ತಗೋದಿನ ಮಾಡಿದಿ? ಅಪ್ಪ, ಇಲ್ಲಿ ಕೂತು ಮಂದ್ಯಾಗ ಹಂಗೆಲ್ಲ ಮಾತಾಡಬಾರ್ದು. ಯಾಕಂದ್ರೆ ಇಲ್ಲಿ ಮದುವೆ ಮಾಡೋಕ್ಕಿಂತ ಮುರಿಯು ಮಂದಿ ಹೆಚ್ಚೈತು ಅಪ್ಪ. ಅಲ್ಲ ಇದೇ ಪಂಡಿತನ ಆಗಬೇಕಂತ ಇದ ಮಾಡ್ಯಾರ ಅನ್ನಕ್ಕೆ. ಯಾಸ ಈಗ ಬರ್ತಾನೆ ಕೇಳಬೇಕಾರ ಅವ. ಮಗಳ ದೌಡ್ ಗಾಡ ಜಲ್ದಿ ಬೋ ಬೋ ಬೋ. ಕುಚಿಕೋ ನೀ ಚಂಡಿ ದೋಸ್ತ ಕಣ ಕುಚಿಕೋ ಜೀವ ಮೇಲೆ ಪಾಪ ಬೇಡ ಕುಚಿಕೋ. ಓ ಗೆಳೆಯ ಜೀವನ ಗೆಳೆಯ ನಿಂಗು ಕಾಲ ಪ್ರೀತಿ ಕನೋ. ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕನೋ. ಕುಚಿಕೋ ಏ ಕುಚಿಕೋ ನಾ ಚಂಡಿ ದೋಸ್ತ ಕಣ ಕುಚಿಕೋ ಜೀವ ಮೇಲೆ ಪಾಪ ಬೇಡ ಕುಚಿಕೋ. ಓ ಗೆಳೆಯ ಜೀವನ ಗೆಳೆಯ ನಿಂಗು ಶಾನ ಪಾಪ ಕನೋ. ಪಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕನೋ. ಕುಚಿಕು ಏ ಕುಚಿಕು ನೀ ಚಟಿ ದೋಸ್ತ ಕಣ ಕುಚಿಕು ಜೀವ ಮ್ಯಾಲೆ ಪಾಪ ಬೇಡ ಕುಚಿಕು.
ಸಿದ್ದರಾಮ ಏನ ಮಲ್ಲಪ್ಪ ಎಂದಿಂದ ಎಷ್ಟು ಒಂದು ದಿವಸ ಆತ್ ಬಾ ಭೇಟಿಯಾಗಿ ಮಲ್ಲಪ್ಪ. ಏನ ಇದು ಮಗಳನ್ನ ಕರ್ಕೊಂಡ್ರೆ ಊರಿಗೆ ಹೊಂಟಿದಿ? ಆಟ ಕೆಲ್ಸ ಇತ್ತಪ್ಪ, ಜರ ಊರಿಗೆ ಹೊಂಟೇವಿ. ನೀ ಏನಿತ್ತ? ಏನು ಮಗಳಲ್ಲಿ ನಿನ್ನ ಮಗಳು? ಬಾ 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 ಚಂದ್ರಾಮ್ ಅದಾಳು ಮಲ್ಲಪ್ಪ ನನ್ನ ಮಗಳ. ಕರ್ಪೂರ ಗೊಂಬೆಗೆ ಐತಲ್ವ? ಕರ್ಪೂರ ಗಂಬೆ ಐತಿ. ನನ್ನ ಮಕ್ಕಳು ನೋಡಿಲ್ಲ ಮಗನ ಏನು? ನನ್ನ ನಾನು ಮಕ್ಕಳು ಓಣ್ಯಾಗ ಹೊಂಟ್ರ ಮುದುಕರು ಅಲ್ಲೇ ಕತ್ತರಿಸ್ಕೊಂಡ ಬೀಳ್ಬೇಕು. ನಿನ್ನ ಮಕ್ಕಳು ಪಾಡದಾರ ಹೇಳು ಮಲ್ಲಪ್ಪ. ಅಂತ ಮಕ್ಕಳು ಅದಾವು. ನೀನು ಇದಕ್ಕೆ ಊರಿಗೆ ಹೊಂಟಿದಿ? ಆ ಊರು ಹೊಂಟೆ ಹೇಳಪ್ಪ. ನಾನು ಮಗಳ ಕರ್ಕೊಂಡು ನಾನು ಊರಿಗೆ ಹೊಂಟೇನಪ್ಪ. ಊರು ಹೊಂಟೇನಪ್ಪ. ಯವ್ವಾ ಮಗಳ ದೌಡ್ ದೌಡ್ ಗಾಡ ಗಾಡ ಜಲ್ದಿ ಜಲ್ದಿ ಬಾ 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 ಬಾರವಾ ಬಾ. ಏನಪ್ಪ ನೀನ ಮೈಯೆಲ್ಲ ಕೆಟ್ಟ ಕಡಿಯಾಕತ್ತೈತಿ ನಾವು ನಮ್ನಿ ಕರೆಯಾಕತ್ತಿ ಯಾಕೆ ಮಾಡು ನಿಮ್ಮ ಅವನು? ನಾ ಎತ್ತಿದ ನಿನಗೇನಾಗತ್ತೈತಿ? ನನಗೇನಾಗಂಗಿಲ್ಲ, ನನ್ನ ಮರ್ಯಾದೆ ತಕ್ಕೈತಿ. ಏ ಎಲ್ಲಿ ಬಿಡಪ್ಪ ಬಾಳ್ ಕಡಿಯಾಕತ್ತೈತಿ. ಏನಾಗೈತಿ ಅಂತ ಕಡಿಯಾಕತ್ತೈತಿ? ಏನಾಗತ್ತೈತಿ ಹಂಗೆ? ನೀನ್ ಅವನು ಹುಳಕಟ್ಟಿ ಏನ್ರ ಹತ್ತಿರ್ಬೇಕು, ಅದಕ್ಕ ನಮ್ಮನೆ ಕೆರೆ ಕಟ್ಟಿರ್ಬೇಕು. ನೀ ಏನು ನಕರ ಮಾಡಕ್ ಹೋಗ್ಬೇಡ ನನ್ನ ಮುಂದ. ಏ ಮಲ್ಲಪ್ಪ, ನಮ್ಮನೆ ನಕರ ಮಾಡಿದೆ ಚಾಲು ಆಯ್ತು. ಸೀರಿ ಬಿಚ್ಚಿ ಲಂಗ ಉಡಿಸ್ತಾನಂತ ನೀ ತಿಳ್ಕೊಂಡಿ, ಸಾಧ್ಯನ ಇಲ್ಲ. ಏನಪ್ಪ ನಿಂದ? ಏ ಮಲ್ಲಪ್ಪ ಹಂಗ್ಯಾಕೋ ಮಗಳ ಕೆರ್ಕೋಕತ್ತಾಳ ಬಾಳು. ಯಾಕೆ ಕೆರ್ಕೊಳಕತ್ತಾಳ? ತಿಂಡಿ ಹೆಚ್ಚಾಗಿ ಕೆರ್ಕೊಳಕತ್ತಾಳ. ನೀನ ಅದಕ್ಕ ಹುಳುಕಡ್ಡಿ ಐತೈತೆ, ಅದಕ್ಕ ಕೆರ್ಕೊಳಕತ್ತಾಳ. ಎಲ್ಲಿ ಹತ್ತಿವ ಅದು? ಯಪ್ಪ ಕೆಳ ಮೊಳಕಾಲು ಕಡಿಯಾಕತ್ತಾವೋ. ಏ ಮಲ್ಲಪ್ಪ ಮೊಳಕಾಲ ಕಡಿಯತ್ತಂದ್ರು ನೋಡು, ಎಲ್ಲರೂ ಮೆಣಸಿನ ಇರ್ಬೇಕಂತ ನೋಡು. ಮೊದಲ ಮ್ಯಾಕ್ ಕಡಿಯಾಕತ್ತಿತ್ತ, ಹಾ ಈ ಕೆಳಗ್ ಕಡಿಯಾಕತ್ತಿತ್ತ. ಈ ಮೆಣಸಿನ ಕಡಿಯತ್ತೆ ನೋಡು. ನಾವು ನೋಡ್ದ ಬಿಡಲೇ ಮಗಳದಳಕಿ. ಮತ್ ನೋಡ್ಯಾರ ಬೆನ್ನಾಗು ಕಡಿಯಾಕತ್ತೈತು. ಕಡಿಯಾಕತ್ತೈತಿ. ಬೆನ್ನ ಕಡಿಯಾಕತ್ತೈತಿ. ಎಲ್ಲಿ ಕಡಿತದ? ಯಾವಾಗ ಕಡಿತು? ಏನು ಮೆಣಸಿನ್ಕುಳ ನೀನ್ ನವನ ಕುಂತಿದ್ಯಲ್ಲ ಅಲ್ಲಿ ಚುಟ್ಟ ಸೇದ್ಕೋತ ಹೊಳಿ ದಂಡಿ ಮೇಲೆ ಅಲ್ಲೇ ಕಡಿತು ಹೊಯ್ಕೊಂಡು ನಿನ್ನ ದೌಡ್ ಹೋಗುಮೋಯಪ್ಪ ಅಂತೇಳಿ ನನ್ನ ಮಾತು ಎಲ್ಲಿ ಕೇಳ್ತಿ? ಚುಟ್ಟಾಗ್ಲಿವ ಅಂದಿ. ನನಗೆ ಏರ್ತ್ ನೋಡಿಲ್ಲ. ಏನ್ ಮಾಡದವ ಚಟ ಬಾಳ ಕೆಟ್ಟ. ನಿನಗ್ ಹತ್ತೇವ ನೋಡ, ನನಗ್ ಹತ್ತಿಲ್ಲ. ರಕ್ತನ ಚಲೋ ಇಲ್ಲ, ಅಲ್ಲಿ ಏನ್ ಹತ್ತಬೇಕು ನಿನಗ? ಮಲ್ಲಪ್ಪನವ್ರ, ನಿಮ್ಮ ಮಗಳ ಹಿಂದಿಂದೆಲ್ಲ ಹಂಡ ಬಂಡ ಆಗೈತಲ್ರಿ. ನೀ ಯಾಕ ನನ್ನ ಮಗಳು ಹಿಂದಿನ ನೋಡಕ್ ಹೋಗಿದ್ದೆಪ್ಪ ಕಮರಮ್ಮ? ಅಯ್ಯೋ ಮಿಸ್ಟರ್ ಕಾಳಿದಾಸ್, ನಾ ನಿಮ್ಮ ನೋಡಿ ಇಲ್ಲಲ್ರಿ. ನಾ ನಿಮ್ಮದೆಲ್ಲ ನೋಡಿನಲ್ರಿ. ಹೌದಾ? ನೋಡ್ಕೋರಿ ನಿಮಗೆ ಹೆಂಗ ಗಾವ್ ಆಗತ್ತ ಹಂಗಂಗ ಎಲ್ಲಿ ಯವ್ವ ಅವ ನಿನ್ ಹಿಂದಿನ ನೋಡಕತ್ತಿ ಬಾಳ ಹೊತ್ತಾತ. ನೀನ್ ನೋಡಿಲ್ಲ ಅವ ನೋಡದ. ಅಯ್ಯ ನೋಡ್ಲಿ ಬಿಡಪ್ಪ, ನೋಡ್ಕೋರಿ ನಿಮ್ಗೆ ಹೆಂಗ ಗಾವ್ ಆಗತ್ತ ಹಂಗ ನೋಡ್ಕೊಂಡು ನೋಡ್ಕೊರಿ ನಿಮಗ್ ಹೆಂಗ ಆಗಕತ್ ಹಂಗಂಗ. ನೀನ್ ಅವನ ಮುಚ್ಚ ಬಾಯ್ ಆಟ ಹಚ್ಚೇನ ಜನ್ಮ ಕೊಟ್ಟು ತಂದೆ ನಾನು ಮುಂದೆ ಈ ನಮ್ಮನ್ನ ನಕರ ನಡೆಸಿದೆ. ಅಲ್ಲದ ಪದ್ಧತಿ. ಏನ್ ಮಾತಾಡಕ್ತೀರಿ ನೀವು? ಅಲ್ಲ ಎಲ್ಲಾರು ಸೇರ್ಕೊಂಡು ರೋಡ್ನಾಗ ನಿಂತು ಏನ್ ಮಾತಾಡಕತ್ತೀರಿ ಅಂತ ಈ ನಿಮ್ಮ ಮಾತು ಕೇಳಿದ್ರ ನೋಡ್ರಿ ಜನರು ಏನಂದಾರು. ನಿಮ್ಮ ಅಪ್ಪ ಹೇಳುವ ಮಾತ ನನಗೆ ಹೇಳ್ತೀರಿ. ಹೆಂಗಿಂದ ನೋಡಿ ಅವನು ಲೇ ಮಲ್ಲಪ್ಪ ಯಾಕೆ ಕರ್ಕತ್ತಾಳೋ? ಏನ ಸಮಾಚಾರ? ಸೀರಿಯಾಕ ಊಟ ಉಟ್ಕೊಂಡಿಲ್ಲ ನಿಮ್ಮ ಹುಡುಗಿ ಅಂದ್ರ ನಿನಗ್ ಗೊತ್ತಾಗ ಮಾತಾಡ. ನನ್ನ ಮಗಳ ಹಕ್ಕಿಕತ್ತು ಯಾಕೆ ಹಂಗ ಮಾಡಕತ್ತಾಳ ನನಗ್ ಗೊತ್ತ. ಅದ ಯಾಕಂತ ಹೇಳು. ಈ ನಮ್ಮನೆ ಕೆರ್ಕಂದ್ ಹಂಗ್ ಮಾಡಿದ್ರ ನಮ್ಮ ಅಪ್ಪ ಸೀರೆ ಬಿಚ್ಚಿಸಿ ಲಂಗ ಓಡ್ನಿ ಹಾಕಿಸ್ತಾನ ಅಂತ ತಿಳ್ಕೊಂಡಳಾಕಿ. ಯಾಕ ನೌಕರಿ ಗಂಡ ಹುಡುಕಾಡ್ಬೇಕ ಮಂಗ್ಯನ ಮಗ ನೌಕರಿ. ಮತ್ ಯಾಕ? ನೀನು ನಾ ಏನ್ ಹೇಳಕತ್ತೀನಿ, ನೌಕರಿ ಪೌಕರಿ ಶ್ರೀಮಂತರು ಬೇಡವ, ದೇಶಕ್ಕೆ ಅನ್ನ ಕೊಡುವ ರೈತರ ಮಕ್ಕಳು ಮದುವೆ ಆಗುವಂತ ತಿಳಿಸಿ ಬಾಳ ಹೇಳ್ತಾನೆ. ನೋಡವ ಎಷ್ಟೇ ಸಾವುಕಾರ ಇದ್ರು ಅವ್ರು ಊಟ ಮಾಡೋ ತಟ್ಟಿ ಚಿನ್ನದಾಗಿದ್ರು ಉಣ್ಣೋದು ಮಾತ್ರ ಅನ್ನನ ರೈತರ ಮಕ್ಕಳ ಮದುವೆ ಆಗುವಂತ ನಾ ಹೇಳಕತ್ತೀನಿ. ಇದು ನನ್ನ ಮಾತ ಕೇಳ್ದಂಗ. ನಾನು ನನ್ನ ಮಗಳ ಬಂಗಾರ ಅಂತ ರೈತನ ಮನೆ ನೋಡಿ ನಾನು ಕೊಡ್ಬೇಕಂತ ಮನ್ಸು ಮಾಡಿದಪ್ಪ. ನಾವು ನೌಕರಿ ನಾನು ಒಂದ ಮಗಳ ಬಂಗಾರ ಅಂತದ. ಆದ್ರೂ
ಪುನಾ ಮುಂಬೈ ಬೆಂಗಳೂರ ಅಲ್ಲೋ ರೈಲ್ವೆ ಹಳ್ಳಿ ನೋಡು ಹೆಂಗ ಮುಕುರಿ ರೈಲ್ವೆ ಸೇರ್ತಾವು. ಹೌದೌದು. ಅದ್ರ ಹಳ್ಳಿ ಅಂದ್ರೆ ಏನು ಚಿನ್ನದ ಹಳ್ಳಿ. ಹಾ. ಅದಕ್ಕ ಹಳ್ಳ್ಯಾಗ ನಮ್ ಜೀವನ ಪಾಡಾತಾವ ಅಂದ ಹಾ. ರೈತ ಮಕ್ಕಳಿಗೆ ಕೊಡ್ಬೇಕಂತ ನಾನು ನಿರ್ಧಾರ ಮಾಡೀನಿ. ನೀ ಹೌದಾ? ಏನ್ ಮಾಡಿದೀಪ? ನಾನು ರೈತರ ಮಕ್ಕಳಿಗೆ ಕೊಡ್ಬೇಕಂತ ಮಾಡೀನಿಪ್ಪ. ಮತ್ತ ನಿನ್ನ ಮಗಳು ಕಬಲ್ ಅದ ಏನಪ್ಪ? ಕಬಲ್ ಅದಾಳ ಅಂತ ಕಬಲ್ ಇಲ್ಲ ಅಂದ್ರೆ ನಾ ಬಿಡುವ ಮಗ ಅಲ್ಲ. ನಾ ಎಷ್ಟೊತ್ತಿದ್ರು ರೈತರ ಮಕ್ಕಳಿಗೆ ಕೊಡವ. ರೈತರ ಮಕ್ಕಳಂದ್ರೆ ಏನು? ಜಗತ್ತಿಗೆ ಅನ್ನ ಹಾಕೋ ಧಣಿಗಳವರು. ಅಂತರಿಗೆ ನಾನು ರೈತರಿಗೆ ಕೊಡೋದು. ನೋಡ್ವಾ ತಂಗಿ, ಓರಿ ಕಾಕರ ನೌಕರಿ ಮಕ್ಕಳ ಹತ್ರ ಅಂದ್ರ ಅದನ್ನ ಏನ್ ನೀ ಆಸೆ ಇಟ್ಕೋಬೇಡ. ಕಮ್ಮಗ ರೈತ ಮಗನ ಮಾಡ್ಕೊಂಡ ಸುಖವಾಗಿ ಬಾಳವಾ ಹಳ್ಳಿ ಒಳಗ. ನೌಕರಿ ನೌಕರಿ ಅನ್ಕೊಂತ ನೌಕರಿ ಕಂಡ ಬೇಕು ಅನ್ಕೊಂತ ಕೊಂಡ್ ಬೇಡವಾ. ನೌಕರಿ ಗಂಡ ಬೇಕಂತಳನಿಕಿ ರೈತನ ಮಗಳಿಗೆ. ನೌಕರಿ ಗಂಡ ಬೇಕಂತಳನಿ ರೈತನ ಮಗಳಿಗೆ. ನೌಕರಿ ನೌಕರಿ ಅನ್ನಕೊಂತ ಒಳಗ ಆಗಿ ಹೋಗ್ಯಾಳ ಮುದುಕಿ. ನೌಕರಿ ನೌಕರಿ ಅನ್ನಕೊಂತ ಒಳಗ ಆಗಿ ಹೋಗ್ಯಾಳ ಮುದುಕಿ. ನೌಕರಿ ಗಂಡ ಬೇಕಂತಳರಿ ರೈತನ ಮಗಳಿಗೆ. ನೌಕರಿ ಗಂಡ ಬೇಕಂತಳರಿ ರೈತನ ಮಗಳಿಗೆ. ನೌಕರಿ ನೌಕರಿ ಅನ್ನಕೊಂತ ಒಳಗ ಆಗಿ ಹೋಗ್ಯಾಳ ಮುದುಕಿ. ನೌಕರಿ ನೌಕರಿ ಅನ್ನಕೊಂತ ಒಳಗ ಆಗಿ ಹೋಗ್ಯಾಳ ಮುದುಕಿ. ಅನ್ನದಾತನ ಅಲ್ಲ ಗಳಿಯ ತಳಟೊಣ್ಣ ಮೂಗಿನಾಕಿ. ಅನ್ನದಾತನ ಅಲ್ಲ ಗಳಿಯ ತಳಟೊಣ್ಣ ಮೂಗಿನಾಕಿ. ಎಲ್ಲರಿಗೂ ಹತ್ತೈತಿ ಬಣ್ಣದ ಬದುಕಿನ ತಂದೆನ ಬಡಬಡಿಕೆ. ಎಲ್ಲರಿಗೂ ಹತ್ತೈತಿ ಬಣ್ಣದ ಬದುಕಿನ ತಂದೆ ಬಡಬಡಿಕೆ. ನೌಕರಿ ಗಂಡ ಬೇಕಂತಳರಿ ರೈತನ ಮಗಳಿಗೆ. ನೌಕರಿ ನೌಕರಿ ಅನ್ನಕೊಂತ ಒಳಗ ಆಗಿ ಹೋಗ್ಯಾಳ ಮುದುಕಿ. ನೌಕರಿ ನೌಕರಿ ಅನ್ನಕೊಂತ ಒಳಗ ಆಗಿ ಹೋಗ್ಯಾಳ ಮುದುಕಿ. ಏನ್ ಚಂದ ಹಾಡಿದಿರಿ. ಮನುಷ್ಯರಿಗೆ ಹುಟ್ಟಿ ನೋಡ್ರಿ ನೀನು. ಮಲ್ಲಪ್ಪ ಚಂದ ಹಾಡಿದಿರಿ. ಅಡ್ಡಿ ಇಲ್ಲ ಅಡ್ಡಿ ಇಲ್ಲ. ನನ್ನ ಮಗ ಅಂತ ಮಾತಾಡ್ಬೇಕು ನೀನು. ನಾ ಪಿಡಗತ್ಲಿ ಪಾಡಗತ್ಲಿ ಏನ್ರ ಮಾತಾಡ್ದಿ ನೀನ ಹಿರದವಳ. ನಿನ್ನ ಮಗಳಿಗೆ ನಾನು ಇದಕ್ಕ ಪಿಡಗತ್ಲಿ ಅಂತ ನಾ ಅಂತಾನಿ. ಇದಕ್ಕೆ ನೀ ಏನಂತಿ? ಏ ನಿಮ್ಮ ಅವ್ವನ ಇದನ್ನ ಯಾನ್ ಜಗಳ ಬರತ್ತ ನಾ ಅಂತೇನೆ. ಅಲ್ಲ ಇಬ್ಬರು ಕೂಡಿ ಒಂದ ಮನೆಗೆ ಹೆಣ್ಣ ಕೊಡಕ್ ಹೊಂಟೇರಿ. ಮತ್ತ ಹಿಂಗ ಜಗಳ ಹೆಂಗ? ನೀವು ಆ ಮುದುಗೋಲು ಪಕ್ಕಿರಪ್ಪಗ ನಿಮ್ ತಂಗಿ ಕೊಡಕ್ ಹೊಂಟಿದಿ. ಏನ್ ಬಾಯೋ ನಿನ್ನ ಬೊಂಬಾಯಿ ಅಂತಾನ ಮಲ್ಲಪ್ಪ. ಆ ಮುದುಗಲ ಫಕೀರಪ್ಪಗಲ್ಲ, ಅವನ ಮಗ್ಗ ಸಿದ್ದರಾಮಗ. ಓ ಶಿವರುದ್ರಗ. ನಾ ಇಲ್ಲೇ ಮುದುಕಗ ಕೊಟ್ಟು ಬರಕ್ ಹೊಂಟ್ರ ಅಂತ ನಾ ಮಾಡಿ. ಮತ್ತ ಅವಂದು ಈ ಚಳಿಗಾಲದ ಸೀಸನ್ಯಾಗ ಅವಂಗೂ ಅನುಕೂಲ ಆಕತಿ. ನಾ ಹಿಂಗ್ ತಿಳ್ಕೊಂಡ. ಅಡ್ಡಿ ಇಲ್ಲ. ಶಿವರುದ್ರ ಕೂಡ ಕೊಂಟಿಲ್ಲ. ಅವನು ಮಲ್ಲಪ್ಪ ಶಿವರುದ್ರ ಕೂಡ ಕೊಂಟೇವ್. ಅಡ್ಡಿ ಇಲ್ಲ ಅಡ್ಡಿ ಇಲ್ಲ. ನಾನು ಅದಕ್ಕ ಹೊಂಟನಿಪ್ಪ. ಆ ಫಕೀರಪ್ಪಗೆ 2 ಮಕ್ಳು ಅದಾವಲ್ಲ, ಕರಿಯಪ್ಪ ಕಲ್ಲಪ್ಪ. ಆ ಕರಿಯಪ್ಪ ಕಲ್ಲಪ್ಪಗೆ ನನ್ನ 2 ಮಕ್ಕಳನ್ನ ಪುಷ್ಪನ್ನ ವಂದನ ಕೊಟ್ಟು ಮದುವೆ ಮಾಡಕ್ ನಾ ಹೊಂಟನಿ. ಇವ್ರು ನೋಡಿದ್ರೆ ಸೀರೆ ಹುಡ್ಕೊಂಡು ತಕಪಕ್ಕ ಕೊನೆಗಿದ್ದಾರ. ನಾನು ಆ ಊರಿಗೆ ಹೋಗಿ ಆ ಹುಡುಗರಿಗೆ ಕನ್ಯಾ ತೋರ್ಸೋ ಮಠ ಸಾಪ್ ನಾನು ಇವ್ರ ಸೀರೆ ಬಿಚ್ಚಿಸೋದಿಲ್ಲ. ಯಾಕಂದ್ರೆ ಅವರು ಪಕ್ಕಾ ರೈತರು. ರೈತರ ಮನೆಗೆ ಯಾವ ಅರ್ಧಂಬರ್ಧ ಡ್ರೆಸ್ ಹಾಕ್ಯಂದೋಗಿ ಇವನ್ ತೋರಿಸ್ಬಿಟ್ರ ಇವನ್ ಯಾವ ಸರ್ಕಸ್ನಾಗ ಹಿಡ್ಕೊಂಬದಾರ ಅಂತಂದು ನನಗೆ ಚೀತು ಅಂತ ಉಗುಳಬಾರ್ದು ನೋಡು. ಅದಕ್ಕೆ ಮುದುಗಲ ಫಕೀರಪ್ಪನ 2 ಸಣ್ಣ ಮಕ್ಕಳಿಗೆ ನನ್ನ ಮಕ್ಕಳನ್ನ ಕೊಡಾಕ್ ಹೊಂಟಾನೆ. ಬರ್ತೇವ ಆರಾಮದಿಯವ. ಈ ಗದ್ದಲದಾಗ ನೀನು ಮಾತಾಡ್ಸಿ ಅಲ್ವ ನಾನು. ನೀ ಆರಾಮದಿ? ಅವ್ರು ಹೋಗ್ಲಿ ಬಿಡು. ಯಾಕೆ ಆರಾಮದಿ ಇಲ್ಲ ಅಂತ ಕೇಳ್ಕೊತ ನಿಂತಿ. ಇಲ್ಲಿ ಬೇಕಾಗೈತೇನು ದಾರಿಯಾಗ ಎಲ್ಲ ನಿನಗ? ಅದು ಮಗಳ ಬೇ, ಅದು ಮಗಳ. ಮಗಳ ಅಂತ ಅಲ್ಲಿ 3 ತಾವು ಮೀರ್ ಹೋಗ್ತೈತಿ. ಹೋಗ ನೀ ನನ್ನ ಕೈ ಸಿಕ್ಕಿದಿ. ಒಂದ ಮನಿಗೆ ಇಬ್ರು ಮಂದಿ ಏನ್ ಕೊಡಕ್ ಹೊಂಟೇವ? ಏನ ಏನಾಯ್ತು ನೋಡಿ ನಾ ಆವಾಜ. ಏನ್ ಹುಡುಗ ಏನ್ ಬಂಗಾರ ಹಾಕ್ತಿ, ಏನ್ ವರದಕ್ಷಿಣೆ ಕೊಡ್ತೀನಿ ನೋಡ. ನಾ ತೋರ್ತೀನಿ, ನಿಂದೇನಿಗೆ ನೀ ತೋರ್ಸ್ಲಿ. ಬೇಕಾದಾಗ್ಲಿ ಇಬ್ರು ಅದ ಮನೆಗೆ ಕನ್ಯಾ ಕೊಡಕ್ ಹೊಂಟವಿ. ನಿನಗಿಂತ ಒಂದ್ 50 ಪೈಸೆ ಹೆಚ್ಚು ಕೊಟ್ನ. ನಿನಗಿಂತ ಒಂದ್ 20 ರೂಪಾಯಿ ಕಡಿಮೆ ಕೊಟ್ಟ ನಾ ಹೌದು ಅನಿಸ್ಕೊಂತಾನೆ. ಅಲ್ಲ ನೀವ್ ಇಬ್ರು ನಿಮ್ದು ತೋರ್ಸಾಕ್ ಹೋದ್ರ ಮತ್ತ ನಂದ್ ಯಾರು ನೋಡವ್ರ? ನಾಟಕ
ನಿಮ್ಮ ಇಬ್ಬರದಾಗ ಮೂರನೇದವ ಫೈದೆ ತೊಳೋದು ಬೇಡ. ನಮ್ದು ನೋಡ್ಲಿ ಅಂತ ನಾ ಏನದ ಅವ್ನು ನೋಡ್ಲಿ ಸಿರಿಮಂದಿಗೆ ನೋಡ್ಲಿ ಅಂತ ಹೇಳ್ತೀನಿ. ಕಾಳಿದಾಸ ನಾ ಹೋಗಿ ಬರ್ತೇವು, ನೀ ಮನಿ ಸರಳ ಹೋಗಿನ. ಹೋಗಿ ನಡಿವಾ ಮಗಳ, ಬಿಸಿಲಾಕೈತಿ. ಅವರು ಹೋದ್ರ ಅಪ್ಪ ನಾವು ಜಾಗ ಬಿಡಂಬ. ಕಾಳಿದಾಸನ ಅಲ್ಲಿ ತನಕ ಕರ್ಕೊಂಡು ಹೋಗಮ್ಮಪ್ಪ. ಅವ್ರು ಬಾಳ್ ಚಂದ ಹಾಡು ಹೇಳ್ಕೊಡ್ತಾರ. ಹಿಂದಕ್ಕಿದ್ರಲ್ಲ ಕವಿರತ್ನ ಕಾಳಿದಾಸ, ಅವ್ರು ಇವ್ರ ಮುಂದೆ ಏನು ಅಲ್ಲಪ್ಪ, ಅಷ್ಟು ಚಂದ ಹೇಳ್ಕೊಡ್ತಾರ. ಹಿಂದಕ್ಕಿದ್ನಲ್ಲ ಕವಿರತ್ನ ಕಾಳಿದಾಸ, ಅವ ಕಾಳಿದಾಸ, ಇವ ಕೋಳಿದಾಸ. ಇವ ನಿನಗ ಹಾಡು ಹೇಳಿಕೊಡ್ತಾನ. ಇವ ನಿಂದೇನ ಎಡಗಣ್ಣ ಹಾರೈತಿ, ಇವು ಏನು ಗೊತ್ತೈತಿ ಅಂತ ನಿನಗ ಹಾಡು ಹೇಳ್ಬೇಕು. ಅಯ್ಯೋ ಚಂದ ಹೇಳ್ಕೊಡ್ತಾರಪ್ಪ ಹಾಡವ್ರು. ಇವಾಗ ಎಲ್ಲಿ ಹಾಡಿಸ್ಕೊಂಡಿದ್ದೀವ? ನಿನ್ನ ಮುಂದೆ ಹಾಡ್ಸ್ಕೋತಾರ, ಹಿಂದೆಲ್ಲ ಹಾಡ್ಸ್ಕೊಂಡ್ ನೀನು ಹೋಗ. ಎಲ್ಲಿ ತಿನ್ಬೇಡ ನಾನು. ನಾ ಹೆಂಗ ಹಾಡ್ತೇನೆ ಅನ್ನೋದ ಅಲ್ಲಿ ಸೈಡ್ ಕೂತ್ ನೋಡ ಜರ. ನೀ ನಡಿಯಪ್ಪ, ಬರ್ತೀವಿ ನಡಿ ನಾವು. ನಿನ್ನವನ ನಿನ್ನ ಭೂಮಿ ಕೆಡವಿದ ನಿಮ್ಮ ಅಪ್ಪ ಎದುರಿಗೆ ಅದಾನ. ನಾ ಏನನ್ಯಪ್ಪ, ನೀ ಮುಂದೆ ನಡಿ, ಹಿಂದೆ ಬಂದೇ ಬಿಡ್ತೀವಿ. ಚೆಲ್ ಬಾ ಚೆಲ್. ನಾನು ಮುಂದೆ ಹೋಗ್ಬೇಕು, ನೀವು ಹಿಂದೆ ಮುಗಿಸ್ಕೊಂಡು ಬರ್ತೀರಿ. ಹಾಡು ಹಾಡು ಇಲ್ಲಿ ಇಲ್ಲಿ ಬೇಡ, ನಿಮಗ ಅರ್ಥ ಆಗದ ಮಾತು. ಇವು 4 ನಿದ್ದಿಗೆಟ್ಟಿರ್ತಾವ, ಬೆಳ್ತನಕಾಗಲಿಲ್ಲ. ನಿನಗೆ ಗೊತ್ತು ಪುರ್ಸತ್ಗೆ ಎಲ್ಲ ಅವಕ್ಕ. ಮತ್ ನೀವ್ ಇಲ್ಲಿ ಮಾಡೋದ್ ನೋಡಿ ಅವ್ರ ಮನ್ಯಾಗ ಹೋಗಿ ಅವ್ರು ಶುರು ಮಾಡ್ಬಾರ್ದು. ಅಲ್ಲಿ ಮರಿ ಅದ್ರ ಆಕಾರ ನಾವು ಮಾಡೋಂಗಾರ ಕಾಣ್ತಾವ ನಿನಗ. ಹೋಗ್ ಹೋಗ ಮರಿ, ಅಲ್ಲಿ ಮರಿಗೆ ಹೋಗ್ರಿ ಬೇ. ನೀವ್ ಹೋಗಪ್ಪ, ಬರ್ತೀವಿ. ನೀನ್ ನವ್ನ ಶಿವಪೂಜಾ ಕತ್ತಿ ಬಿಟ್ಟಂಗ ಏನಾರ ಬರಬಡಸ್ಬೇಡ. ನಡೀನಿ, ಬರ್ತೇವ್ ನಡಿ. ಲೇ ಪಂಡ್ರಪುರ ಪಿಂಡ್ರಿ ಮಗನ, ನನಗ ಬುದ್ಧಿ ಹೇಳಾಕತ್ತಿದಿ. ಮುಗಿಸ್ಕೊಂಡ್ ನಡಿ ನಡಿ ಅಂತಂದ ನೀ ಹಂಗ ಹೋಗೋ ಮಗ ಅಲ್ಲಿನ. ಹೋಗಿ ಡ್ಯಾಡಿ, ನೀ ಇನ್ನು ಒದಸ್ಕೊಂಡ್ ಹೋಗೋ ಮಗನ ಇದೀನಿ. ನೋಡವ ಹುಷಾರಿ, ಹೋಗಪ್ಪ. ನಿನಗ ಅಲ್ಲಿ ಕನ್ಯಾ ತೋರ್ಸಕಂತ ಹೊಂಟನ್ಯ. ಕನ್ಯಾ ತೋರ್ಸಕಲ್ಲೋ, ನನಗ್ ವರ ತೋರ್ಸಕ್ ಹೊಂಟಿ ನಡಿ. ಅದ ಮತ್ ನೀ ಇಲ್ಲಿ ಏನಕ್ಕೇನ್ರ ಗದ್ಲ ಮಾಡ್ಕೊಂಡ್ ನಿಂತ್ಕೊಂಡಿವ. ಬಾಳ ಅಂದ್ರೆ ಏನಾಗತ್ತ, ಹೋಗಪ್ಪ. ಚಿಕ್ಕೋಡಿಯ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಡ ಕಡಿಬಿಡಿಕಿ, ನಿಂತಾಡ ಕಡಿಬಿಡಿಕಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ಓಡಿಯ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಗಿ, ನಿಂತಾಳ ಕಡಿಬಿಡಿಗಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ,
ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಲಾ 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 ಬಂದೆ ಮತ್ತ ಏ ಮಂಗ್ಯನ ಮಗನ ಮಗ ಪಗ ಮತ್ತ ಏನ್ ತಿಳ್ಕೊಂಡಿಲ್ಲ ಕೊಡ್ಕೊಳ್ಳಿ ಹೆಣ್ಮಕ್ಳು ಆಟ ಹಚ್ಚೇನ ದಾರ್ಯಾಗ ನನ್ನ ಯಪ್ಪ ಅವ್ರು ಬೈಯಾಕತ್ತಿಲ್ಲ ನಿನಗ ವಯಸ್ಸಾಗೈತಿ ತಿಳಿದಾರ ತಿಳ್ಕೊಂಡು ಹೋರಿ ಅಂತ ಹೇಳಕತ್ತಾರ. ಹೌದಾ ಏ ಮಗನ ಬಾಳ ಹುಷಾರಿಂದ ಬಾಳೆ ಮಾಡ್ಬೇಕ ನೀನ ಆಟ ಹಚ್ಚೇನ ಮಗನ ನಿನಗ್ ಗೊತ್ತಾಗ ಮಾತಲ್ಲ ಇಂತ ಮಂಗ್ಯನ ಮಕ್ಳು ಶ್ರೀಮಂತರ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರ. ಕೆಲಸ ಇಲ್ಲಿ ಇವನೇನ್ ಮಾಡಾಕತ್ತಿರಲ್ಲ ಈಗ ಮಾಡಿದಿರಲ್ಲ ಇವನ್ ಮಾಡಿ ಮುಗಿದಾಗೇನ್ ನಾನು ಮಲ್ಲಪ್ಪನವರೇ ಐ ಆಮ್ ವೆರಿ ಸಾರಿ. ಸಾರಿ ಗಡಿಗೆ ಮಂಗ್ಯನ ಮಗನ ನನ್ನ ದೇವರಣಿಯಪ್ಪ ಆರಾಮಿಲ್ಲ ಒಂದು ತಿಂಗಳಾಯ್ತು ನನ್ನ ಜಡ್ಡಿ ಬಿದ್ದು ನನ್ನ ಬಿಟ್ಬಿಡ್ರಿ ನಾ ಹೋಗ್ತೀನಿ. ಸಾರ್ಯ ಗಡಿಗೆ ಮಗನ ಸಾರ್ಯ ಗಡಿಗೆ ಆಟ ಹಚ್ಚಿ ಏನ ಮಗನ ಏನ್ ತಿಳ್ಕೊಂಡಿಲ್ಲ ನನ್ನ ಏನು ಎಜುಕೇಟೆಡ್ ಬ್ರೂಟ್ಸ್ ಇದೀನಿ ನೀವು. ಇವನವ್ ನನ್ನ ಬೂಟಿಲಿ ಹೊಡಿತೇನಂತ ಯವ್ವ ಎಲ್ಲೇ ನನ್ನ ಬೂಟಿಲಿ ಹೊಡಿತಿ ಏ ನಾನ್ಸೆನ್ಸ್. ಮತ್ ನಾ ಎಂತಿದಿ ಏ ಇಲ್ಲಡ ಹೋಗಲಿ ನಾ ಯಾರ ಅನ್ನೋದು ಇನ್ನೂ ಗೊತ್ತಿಲ್ಲ ಮಗನ ನಿನಗ ನಾನು ಏನು ಕರ್ಮ ಇರ್ಬೇಕ್ರಿಪ್ಪ ಯಪ್ಪ ಇದ್ರವ್ ನನ್ನ ಮಗಳಿಗೆ ಮುಂದೆ ಏನು ನೋಡೈತಿವ ಏನು ಸಾಕಾಗಿ ಹೋಯ್ತಿಪ್ಪ. ಹಿಂಗಾದ್ರೆ ಬಗೆ ಬೀಳಂಗಿಲ್ಲ ಇದು ಏನೈತ್ರಿ ಜೀವನದಾಗ ಏನೇನು ಇಲ್ಲ. ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ದ ಕುಂದ್ರೋದೈತಿ ಚಿಂತಿಲ್ಲದ ಮನೆಯಾಗ ಚಿಂತಿಲ್ಲದ ಕುಂದ್ರೋದೈತಿ ಚಿಂತಿಲ್ಲದ ಮನೆಯಾಗ ಏನರ ಮಾಡಿ ಆ ಮುದುಗಲ್ ಫಕೀರಪ್ಪನ ಮಕ್ಕಳಿಗೆ ನನ್ನ 2 ಮಕ್ಕಳನ್ನ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ಬೇಕು. ಅಷ್ಟ್ರಾಗ ಈ ಕಾಳಿದಾಸ ಈ ನನ್ನ ಮಗನ ಒಂದು ಗತಿ ಕಾಣಿಸ್ಬೇಕು. ಕಾಣಿಸ್ಲಿಲ್ಲ ನನ್ನ ಹೆಸರು ಲೇ ಕಾಳಿದಾಸ. ನನ್ನ ಮಕ್ಕಳ ಮ್ಯಾ ನೀ ಕಣ್ಣು ಹಾಕಿ ಅಂದ್ರ ಮಗನ ಕಾಳಿದಾಸ ಅಲ್ಲದೆ ನಿನ್ನ ಮೈ ತುಂಬ ಮಸಾಲೆ ತುರುಕಿ ಹೊತ್ತು ನೋಡಿ ನಿನ್ನ ಕೋಳಿ ದಾಸನ ಮಾಡಿ ಕೊಯ್ಲಿಲ್ಲ. ನನ್ನ ಹೆಸರು ಮಲ್ಲಪ್ಪನ ಅಲ್ಲ.